ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನ್ ಶರ್ಮಿತಾ ಶೆಟ್ಟಿ. ಬೆಡ್ ಇಲ್ಲ, ಬೆಡ್ ಇಲ್ಲ, ಬೆಡ್ ಇಲ್ಲ. ಯಾವ ಆಸ್ಪತ್ರೆಗೆ ಹೋದ್ರೂ ಸಿಗ್ತಾ ಇದ್ದ ಉತ್ತರ ಇದೊಂದೇ. ಆಸ್ಪತ್ರೆಗಳಿಗೆ ಏನಾದ್ರೂ ಗೋಲ್ಮಾಲ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಮೊದಲೇ ಇತ್ತು. ಆಸ್ಪತ್ರೆಗಳಲ್ಲಷ್ಟೇ ಅಲ್ಲ, ಸರ್ಕಾರದಲ್ಲಿ ಇಡೀ ವ್ಯವಸ್ಥೆಯಲ್ಲಿ ಹುಳುಕಿದೆ ಅನ್ನೋದು ಇವತ್ತು ಸಾಬೀತಾಗಿದೆ. ಯಡಿಯೂರಪ್ಪ ಸರ್ಕಾರದಲ್ಲಿ ಆಗ್ತಾ ಇದ್ದ ಸಮಸ್ಯೆಗಳನ್ನ ಬಿಜೆಪಿ ಸಂಸದ ಶಾಸಕರುಗಳೇ ಜಗಜ್ಜಾಹೀರು ಮಾಡಿದ್ದಾರೆ. ಬಿಬಿಎಂಪಿ ಕಡೆಯಿಂದ ಏನು ಬೆಡ್ ಆಗಿಲ್ಲ ಅಲ್ವಾ? ಇಲ್ಲ, ಆಗ್ಲಿಲ್ಲ. ಸಾಮಾನ್ಯ ಜನ ಎಲ್ಲೋ ಬೇಕ್ರಿ. ಕೊರೋನಾ ಬೆಡ್ಗಳು ಬೇಕಾದಷ್ಟಿವೆ. ಬೆಡ್ಗಳನ್ನ ಬ್ಲಾಕ್ ಮಾಡಿ ಕರಾಳ ದಂಧೆ. ಸಾಮಾನ್ಯ ಜನ ಎಲ್ಲೋ ಬೇಕ್ರಿ. ಎಲ್ರಿಗೂ ಜಡ್ಜ್ ಹತ್ರ ಹೇಳಿಸ್ಕೊಂಡು ಬೆಡ್ ತಗೊಳಕ್ಕಾಗತ್ತಾ? ಎಲ್ರು MLA MP ಹತ್ರ ಹೇಳಿಸ್ಕೊಂಡು ಅಥವಾ ಅವ್ರ ನೆಂಟರಾಗಿದ್ದು ಬೆಡ್ ತಗೊಳಕ್ಕಾಗತ್ತಾ? ಎಲ್ಲಿಗೆ ಹೋಗಿದೆ ವ್ಯವಸ್ಥೆ ಇದು? ಹೌದು, ಕೊರೋನಾದಿಂದ ಪ್ರಾಣ ಬಿಡ್ತಾ ಇದ್ದಾರೆ ರಾಜ್ಯದ ಜನ. ಆದ್ರೆ ಭ್ರಷ್ಟರ ಹಣ ದಾಹಕ್ಕೆ ಜನ ಸಾಯ್ತಾ ಇದ್ದಾರೆ, ನರಳಾಡ್ತಾ ಇದ್ದಾರೆ. ಬೆಡ್ಗಳು ಸಿಗ್ತಾ ಇಲ್ಲ ಅಂತ ಬೀದಿ ಬೀದಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ದುರಂತ ಅಂದ್ರೆ ನೂರಾರು ಸಾವಿರಾರು ಸೋಂಕಿತರ ಹೆಸರಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನ ವಾರ್ ರೂಮ್ನ ಸಿಬ್ಬಂದಿಗಳೇ ಬ್ಲಾಕ್ ಮಾಡಿ ದಂಧೆಗೆ ಇಳಿದಿದ್ದಾರೆ. ಜನ ಸಾಯ್ತಾ ಇದ್ರು, ಬಿಬಿಎಂಪಿ ಕೊರೋನಾ ವಾರ್ ರೂಮ್ನಲ್ಲೇ ಬೆಡ್ ಬ್ಲಾಕಿಂಗ್ ದಂಧೆ ನಡೀತಾ ಇದೆ. ಬಿಬಿಎಂಪಿ ಕಡೆಯಿಂದ ಏನು ಬೆಡ್ ಆಗಿಲ್ಲ ಅಲ್ವಾ? ಇಲ್ಲ, ಆಗ್ಲಿಲ್ಲ. ಅಪೋಲೋ ಹಾಸ್ಪಿಟಲ್ ನಲ್ಲಿ ಬೆಡ್ ಬುಕ್ ಆಗಿದೆ. ಇಲ್ಲ ಸರ್, ನಾವು ಯಾವುದಕ್ಕೂ ನಾವು ಫೋನ್ ಮಾಡಿಲ್ಲ. ಬೆಂಗಳೂರಿನ ದಕ್ಷಿಣ ವಲಯದ ವಾರ್ ರೂಮ್ನಲ್ಲಿ ಈ ಬೆಡ್ ಬ್ಲಾಕಿಂಗ್ ದಂಧೆ ನಡೆದಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಶಾಸಕ ರವಿ ಸುಬ್ರಹ್ಮಣ್ಯ, ಸತೀಶ್ ರೆಡ್ಡಿ ದಾಳಿ ಮಾಡಿ ಬೆಡ್ಗಳ ಹೆಸರಲ್ಲಿ ನೂರಾರು ಕೋಟಿ ಲೂಟಿಯಾಗ್ತಿರೋ ಸತ್ಯವನ್ನ ಜಗಜ್ಜಾಹೀರು ಮಾಡಿದ್ರು. ಬಿಬಿಎಂಪಿ ಕಡೆಯಿಂದ ಏನು ಬೆಡ್ ಆಗಿಲ್ಲ ಅಲ್ವಾ? ಇಲ್ಲ, ಆಗ್ಲಿಲ್ಲ. ಅಪೋಲೋ ಹಾಸ್ಪಿಟಲ್ ನಲ್ಲಿ ಬೆಡ್ ಬುಕ್ ಆಗಿದೆ. ಇಲ್ಲ ಸರ್, ನಾವು ಯಾವುದಕ್ಕೂ ನಾವು ಫೋನ್ ಮಾಡಿಲ್ಲ. ಮನೆಯಲ್ಲಿರುವವರ ಹೆಸರಲ್ಲಿ ಬೆಡ್ ಬುಕಿಂಗ್, ಹೋಮ್ ಐಸೋಲೇಷನ್ ಹೆಸರಿನಲ್ಲಿ ಬೆಡ್ ಬ್ಲಾಕ್ ಆದ ಬೆಡ್ಗಳು ಡಬಲ್ ಹಣಕ್ಕೆ ಸೇಲ್. ಬೆಂಗಳೂರಲ್ಲಿ ಬ್ಲಾಕ್ ಆಗಿರೋದು 4,500 ಬೆಡ್. ಮಧ್ಯರಾತ್ರಿ 12 ಗಂಟೆ ಬಳಿಕ ನಡೀತಾ ಇತ್ತಂತೆ ದಂಧೆ. ವಿಶೇಷ ಸಾಫ್ಟ್ವೇರ್ ಬಳಸಿ ಬೆಡ್ಗಳು ಲಾಕ್. ಬಿಬಿಎಂಪಿ ಕಡೆಯಿಂದ ಕಿಮ್ಸ್ ಹಾಸ್ಪಿಟಲ್ಗೆ ಕಾಂಟ್ಯಾಕ್ಟ್ ಬಂದಿತ್ತಾ? ಬಿಬಿಎಂಪಿ ಕಡೆಯಿಂದ ಫೋನ್ ಬಂದಿತ್ತಾ? ಬಿಬಿಎಂಪಿ ಕಡೆಯಿಂದ ನಂಗೆ ಫೋನ್ ಬರ್ಲಿಲ್ಲ. ಬರ್ಲಿಲ್ವಾ? ಈಗ ಇದು ನೀವು ನಿಮ್ಮಷ್ಟಕ್ಕೆ ನೀವೇನೇ ಅಡ್ಮಿಟ್ ಆಗಿರೋದಾ ಸ್ಪರ್ಶ ಹೌದು, ಹಾಸ್ಪಿಟಲ್? ನಿನ್ನೆ ನಾವು ಸುಮಾರು ಹೊತ್ತು ಟ್ರೈ ಮಾಡಿದ್ವಿ, ಆಗ್ಲಿಲ್ಲ ಆಕ್ಚುಲಿ. ಆಮೇಲೆ ನಿನ್ನೆ ಅಡ್ಮಿಟ್ ಮಾಡಿದೀವಿ. ನಿಮ್ಗೆ ಸ್ಪೆಸಿಫಿಕ್ ಆಗಿ ಕೇಳ್ತೀನಿ ಮೇಡಮ್, ನೀವ್ ಹೇಳಿ ನಿಮ್ಮ ಹೆಸರಿನಲ್ಲಿ ಅಪೋಲೋ ಹಾಸ್ಪಿಟಲ್ ನಲ್ಲಿ 27ನೇ ತಾರೀಕು ಒಂದು ICU ಬೆಡ್ ಬುಕ್ ಆಗಿದೆ. ನೀವೇನಾರ ಕೇಳಿದ್ರ ಮೇಡಮ್ ಅದಕ್ಕೆ? ಇಲ್ಲ ಸರ್, ನಾವು ಆರೋಗ್ಯವಾಗಿ ಇದ್ದೀವಿ, ನಾವು ಯಾವುದಕ್ಕೂ ನಾವು ಫೋನ್ ಮಾಡಿಲ್ಲ. 27ನೇ ತಾರೀಕೇನೆ ಮತ್ತೆ ಫಸ್ಟ್ ವೆಲ್ ಹಾಸ್ಪಿಟಲ್ ಅನ್ನೋ ಕಡೆ ನಿಮ್ಮ ಹೆಸರಿನಲ್ಲಿ ಬೆಡ್ ಬುಕ್ ಆಗಿದೆ. ನೀವು ಅದ್ಲೂ ಕೇಳಿಲ್ಲ ಅಲ್ವಾ ಮೇಡಮ್? ಎಲ್ಲ ನಾವು ಕೇಳಿಲ್ಲ ಸರ್. ಯಾವಾಗ ಈ ಬೆಡ್ ಬ್ಲಾಕಿಂಗ್ ದಂಧೆ ಬಯಲಾಯಿತೋ ಆಗ ಸಂಸದ ತೇಜಸ್ವಿ ಸೂರ್ಯ ಕೆರಳಿ ಕೆಂಡವಾದ್ರು. ಸಾಮಾನ್ಯ ಜನ ಎಲ್ಲೋ ಬೇಕ್ರಿ. ಎಲ್ರಿಗೂ ಜಡ್ಜ್ ಹತ್ರ ಹೇಳಿಸ್ಕೊಂಡು ಬೆಡ್ ತಗೊಳಕ್ಕಾಗತ್ತಾ? ಎಲ್ರು MLA MP ಹತ್ರ ಹೇಳಿಸ್ಕೊಂಡು ಅಥವಾ ಅವ್ರ ನೆಂಟರಾಗಿದ್ದು ಬೆಡ್ ತಗೊಳಕ್ಕಾಗತ್ತಾ? ಎಲ್ಲಿಗೆ ಹೋಗಿದೆ ವ್ಯವಸ್ಥೆ ಇದು? ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳ ಮೇಲೆ ಪೊಲೀಸ್ ಕೇಸ್ಗಳು ಹಾಕಿಸಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲರೂ ಸಸ್ಪೆಂಡ್ ಮಾಡಿಸಿ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ಇಲ್ಲಿಗಲ್ ಆಗಿ ಯಾರನ್ನೋ ಬೇಕಾದಂತವ್ರನ್ನ ಏಜೆನ್ಸಿಗಳನ್ನ ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಅವರ ಬಗ್ಗೆ ಪೂರ್ತಿ CDR ತೆಗಿಬೇಕು. ಮತ್ತೆ ಈ ಆರೋಗ್ಯ ಮಿತ್ರಗಳು ಯಾರಿದ್ದಾರೆ ಹಾಸ್ಪಿಟಲ್ಗಳಲ್ಲಿ ಇವ್ರನ್ನ ಯಾರು ಕರ್ಕೊಂಡೋಗಿ ಕೂರಿಸಿದ್ದಾರೆ. ಇವರು ದೊಡ್ಡ ದಂಧೆಯನ್ನ ಮಾಡ್ತಾ ಇರೋಂಥದ್ದು ಈ ಆರೋಗ್ಯ ಮಿತ್ರ ಹೆಸರಲ್ಲಿ. ಒಬ್ಬೇ ವ್ಯಕ್ತಿ ಹೆಸರಿನಲ್ಲಿ 5 ಬಾರಿ ಬೆಡ್ ಬುಕ್ ಆಗೋದು, ಅನ್ಲಾಕ್ ಆಗೋದು. ಅಂದರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಇವರು ಉದ್ದೇಶಪೂರ್ವಕವಾಗಿ ಯಾವುದೋ ಒಬ್ಬ ವ್ಯಕ್ತಿಗಳಿಗೆ ಬೇಕಾಗಿರ್ತಕ್ಕಂಥ ಬೆಡ್ಡನ್ನು ಒದಗಿಸೋ ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಬೆಡ್ ದಂಧೆಯ ಮುಖಭಂಗ. ಶಾಸಕರು, ಅಧಿಕಾರಿಗಳು, ಮಂತ್ರಿಗಳು ಭಾಗಿಯಾದ್ರ ಆಸ್ಪತ್ರೆಗಳ ಈ ದಂಧೆ ಬಗ್ಗೆ ಸರ್ಕಾರದ ವಿರುದ್ಧ ಟೀಕೆಗಳು ಹೆಚ್ಚಾಗತೊಡಗಿದ್ವು. ಅಷ್ಟೊತ್ತಿಗೆ ತೇಜಸ್ವಿ ಸೂರ್ಯರನ್ನ ಕಚೇರಿಗೆ ಕರೆಸಿಕೊಂಡ ಸಿಎಂ ಬೆಡ್ ದಂಧೆ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಯಾರನ್ನು ರಕ್ಷಿಸೋ ಪ್ರಶ್ನೆ ಇಲ್ಲ, ಕಠಿಣ ಕ್ರಮ ನಿಶ್ಚಿತ ಅಂದ್ರು. ಈಗ ಮತ್ತೆ ಸಭೆ ಮಾಡ್ತಾ ಇದ್ದಾನೆ. ಯಾರ್ಯಾರು ಇಂಥ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಅವ್ರ ಮೇಲೆ ಬಿಗಿಯಾದ ಕ್ರಮ ತಗೊಂಡು ಅಗತ್ಯ ಇದ್ರೆ ಅವರನ್ನ ಸಸ್ಪೆಂಡ್ ಮಾಡಕ್ಕೆ ಇವತ್ತೇ ತೀರ್ಮಾನ ತಗೊಂತೇನೆ. ಯಾರನ್ನೂ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ, ಅವ್ರು ಎಷ್ಟೇ ದೊಡ್ಡವರು ಇರ್ಬೋದು. ಈ ಮಧ್ಯೆ ಬೆಡ್ ಬ್ಲಾಕಿಂಗ್ ಮಾಡ್ತಾ ಇದ್ದ ಇಬ್ಬರು ದಂಧೆಕೋರರು ಅರೆಸ್ಟ್ ಆದ್ರು. ರೋಹಿತ್ ಮತ್ತು ನೇತ್ರ ಎಂಬ ಏಜೆಂಟ್ರನ್ನ ಬಂಧಿಸಿ ಜಯನಗರ ಠಾಣೆಯಲ್ಲಿ 86/21 ಕ್ರೈಮ್ ನಂಬರ್ ಅಡಿ FIR ಹಾಕಲಾಗಿದೆ. 112ಕ್ಕೆ ಕರೆ ಮಾಡಿ
ತಕ್ಷಣ ತಿಳಿಸಿದಲ್ಲಿ ಕೂಡಲೇ ಅದನ್ನು ಕ್ರಮ ವಹಿಸಿ ಬಂಧಿಸಿ ಅವನ ಗೂಂಡಾ ಆ್ಯಕ್ಟಲ್ಲಿ ಅವ್ರನ್ನ ಬಂಧಿಸುವಂಥದ್ದಾಗುತ್ತೆ. ಕಷ್ಟದಲ್ಲಿರುವಂಥವ್ರನ್ನಲ್ಲಿ ಇಂಥ ದುರುಪಯೋಗ ಅಡ್ವಾಂಟೇಜ್ ತೊಗೊಳಕ್ಕೆ ಕೊಟ್ಟಿರುವಂಥವ್ರು, ಲಾಭ ತೊಗೊಳಕ್ಕೆ ಹೋಗುವಂಥವ್ರಿಗೆ ಯಾವುದೇ ಕಾರಣದಲ್ಲೂ ಇವ್ರನ್ನ ಕ್ಷಮಿಸಬಾರ್ದು. ಬೆಂಗಳೂರಿನ ಇನ್ನೊಂದು ಕತೆ ಹೇಳ್ತೀವಿ ನೋಡಿ. ತೇಜಸ್ವಿ ಸೂರ್ಯಗೆ ಆದಂತ ಅನುಭವವೇ ಸಚಿವ ವಿ ಸೋಮಣ್ಣಗೂ ಆಗಿದೆ. ಒಂದೇ ದಿನ 280 ಬೆಡ್ ಬುಕ್, ದಾಖಲೆನೇ ಇಲ್ಲ. ಸಚಿವರೇ ಕರೆ ಮಾಡಿದ್ರು 1912, ನೋ ರೆಸ್ಪಾನ್ಸ್. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿರುವಂತಹ ವಾರ್ ರೂಮ್ಗೆ ಸಚಿವ ವಿ ಸೋಮಣ್ಣ ಭೇಟಿ ನೀಡಿದ್ರು. 1912ಗೆ ಅಲ್ಲಿಂದಲೇ ಕರೆ ಮಾಡಿದ್ರು. ಸುಮಾರು 400 ಮಂದಿ ಸುಮ್ಮನೆ ಕುಳಿತಿದ್ರು. ಲೈನ್ಗಳು ಬ್ಯುಸಿ ಬರ್ತಾ ಇದ್ವು. ಬೆಡ್ ದಂಧೆಯ ಅವ್ಯವಸ್ಥೆಯನ್ನ ಕಣ್ಣಾರೆ ಕಂಡ ಸೋಮಣ್ಣ ಕೆಂಡಾಮಂಡಲರಾದ್ರು. 232 ಅಂತ 230 ಯಾವ್ಯಾವ ವಾರ್ಡ್ ಕೊಟ್ಟಿದ್ದೀವಿ, ಅಡ್ರೆಸ್ ಏನು, ಆ ಕೇಸು ಎಷ್ಟು ಮಟ್ಟಿಗೆ ಅದಕ್ಕೆ ತೊಂದರೆ ಇತ್ತು, ಇದು ಕೂಡ ನಾವು ನೋಡ್ಬೇಕಾಗಿದೆ. ಬಹುತೇಕರು ಇವತ್ತು ಆಕ್ಸಿಜನ್ ಇಲ್ದಿರನೇ ರೋಡಲ್ಲಿ ಸಾಯ್ತಾ ಇದ್ದಾರೆ. ನೋಡಿದ್ರಲ್ಲ, ಬೆಂಗಳೂರಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇರೋದನ್ನ. ಸರ್ಕಾರದ ನೆರಳಲ್ಲೇ ಸರ್ಕಾರಿ ಸಂಬಳ ತಿನ್ನೋ ನರ ರಾಕ್ಷಸರು ಜನರ ರಕ್ತವನ್ನ, ಪ್ರಾಣವನ್ನ ಪುಡಿಗಾಸಿಗೆ ಹೇಗೆ ಹೀರಿ ಕೊಲೆ ಮಾಡ್ತಾ ಇದ್ದಾರೆ ಅಂತ. ಕೊಲೆಗಡುಕ ಸರ್ಕಾರ ಪಟ್ಟ ಕೊಟ್ಟ ಇಂಥವರ ಮೇಲೆ ಕೊಲೆ ಕೇಸ್ ಹಾಕದೇ ಇದ್ರೆ ಜನರಿಗೂ ಉಳಿಗಾಲ ಇಲ್ಲ, ಸರ್ಕಾರಕ್ಕೂ ಉಳಿಗಾಲ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಸಮಸ್ಯೆಯಿಂದ 24 ಸೋಂಕಿತರು ಸಾವನ್ನಪ್ಪಿದ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಲ್ಲೇ ಆಕ್ಸಿಜನ್ ಸಮಸ್ಯೆ ಎದುರಾಗಿದೆ. ಆಕ್ಸಿಜನ್ ಸಮಸ್ಯೆಗೆ ಈ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆಯೇ ಸ್ಪಷ್ಟ ನಿದರ್ಶನ. ಅಡ್ಮಿಟ್ ಆದ 2 ದಿನಗಳಲ್ಲಿ 2 ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿದ್ದಾರೆ. ಈ ನಡುವೆ ನಟ ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ ಸಿಬ್ಬಂದಿ ಸರ್ಕಾರ ಮಾಡಬೇಕಾಗಿದ್ದಂತ ಕೆಲಸವನ್ನ ಮಾಡಿದ್ದಾರೆ. ರಾಜಧಾನಿಯಲ್ಲೂ ಆಕ್ಸಿಜನ್ ಸಿಗದೆ 2 ಸಾವು. ಸರ್ಕಾರದ ಕೆಲಸ ಮಾಡಿದ ಸೋನು ಸೂದ್ ಟೀಮ್. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಖಾಲಿಯಾಗಿ 24 ಜನರು ಸಾವನ್ನಪ್ಪಿದ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಅಂತಹದ್ದೇ ಘಟನೆ ಸಂಭವಿಸಿದೆ. ಯಲಹಂಕ ನ್ಯೂ ಟೌನ್ ಠಾಣಾ ವ್ಯಾಪ್ತಿಯ ಖಾಸಗಿ ಆಸ್ಪತ್ರೆಯಲ್ಲಿ 2 ಸೋಂಕಿತರು ಆಕ್ಸಿಜನ್ ಸಿಗದೆ ಮಧ್ಯರಾತ್ರಿ ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಲಾಗಿದೆ. ಚಾಮರಾಜನಗರ ಘಟನೆ ಬಳಿಕ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಆಕ್ಸಿಜನ್ ಸಮಸ್ಯೆ ಬಗ್ಗೆ ಗಮನ ಸೆಳೆದಿದ್ರು. ಆದರೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಈ ಘಟನೆ ನಡೆದಿದೆ. ಸಚಿವರ ಬಗ್ಗೆ ನಮ್ಗೆ ಅಭಿಮಾನ ಆಯ್ತು. ಇವತ್ತಿಗೆ ನಮ್ಮ ಸಚಿವರ ಬಗ್ಗೆ ನಮ್ಗೆ ಏನ್ ರೆಸ್ಪಾನ್ಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಸರ್. ನಾವು 8 ವರ್ಷ ಆಯ್ತು ಏರಿಗೆ ಬಂದ ನಾನು. ನಮ್ ಸಾಹೇಬ್ರು ಆಯ್ತಪ್ಪ ನೋಡ್ತೀನಿ ಅಂತ ಬೇರೆ ಕಡೆಲ್ಲ ಹೇಳ್ಸೋರು. ಅಲೈನ್ಮೆಂಟ್ ಆಗಿತ್ತು. ಅನಿಲ್ ಅಂತ ಸರ್ ನನ್ನ ಹೆಸರು. ನಿನ್ನೆ ತಡರಾತ್ರಿ 12:30 ಸುಮಾರಿಗೆ ಆಕ್ಸಿಜನ್ ಖಾಲಿಯಾಗಿದೆ. ಈ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಆಕ್ಸಿಜನ್ ಖಾಲಿ ಆಗ್ತಿದ್ದಂತೆ ಆಸ್ಪತ್ರೆ ಸಿಬ್ಬಂದಿ ಯಲಹಂಕ ನ್ಯೂ ಟೌನ್ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಕೂಡಲೇ ಆಸ್ಪತ್ರೆ ಬಳಿ ತೆರಳಿದ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ನಟ ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ ಸದಸ್ಯರಿಗೆ ಕರೆ ಮಾಡಿದ್ರು. ಆಗ ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ ಸದಸ್ಯರು ಕೂಡಲೇ 11 ಆಕ್ಸಿಜನ್ ಸಿಲಿಂಡರ್ ಒದಗಿಸಿ ಆಗ್ತಿದ್ದ ಅನಾಹುತ ತಪ್ಪಿಸಿದ್ರು. ಬೈಕ್ ಹಾಗೂ ಕಾರುಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ ಪೂರೈಕೆ ಮಾಡುವ ಮೂಲಕ ಮಾನವೀಯತೆ ಮೆರೆದ್ರು. ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನು ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ನ ಅಶ್ಮತ್, ರಾಧಿಕಾ, ರಾಘವ್ ಸಿಂಗಲ್, ಅಮಿತ್ ಮಾಡಿದ್ದಾರೆ. ಆಕ್ಸಿಜನ್ ಇಲ್ಲದಕ್ಕೆ ಹೋಮ್ ಐಸೋಲೇಟ್. ಸಾಯುವಾಗ ಆಕ್ಸಿಜನ್ ತಂದ ಬಿಬಿಎಂಪಿ ವೈದ್ಯ. ಕೊರೋನಾ ಸೋಂಕು ಬಂದಿದ್ರೂ ಸಮಸ್ಯೆ ಏನಿಲ್ಲ, ಮನೆಯಲ್ಲೇ ಐಸೋಲೇಟ್ ಆಗಿರಿ ಎಂದು ಬಿಬಿಎಂಪಿ ಅವರೇ ಐಸೋಲೇಟ್ ಮಾಡಿದ್ದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಬೇಗೂರಿನಲ್ಲಿ ಈ ಘಟನೆ ನಡೆದಿದೆ. ಉಸಿರಾಟದ ತೊಂದರೆ ಇದ್ರೂ ಆಕ್ಸಿಜನ್ ಕೊರತೆ ಹಿನ್ನೆಲೆ ಹೋಮ್ ಐಸೋಲೇಷನ್ನಲ್ಲಿ ಇರುವಂತೆ ಸೂಚನೆ ಕೊಟ್ಟಿದ್ರು ಎನ್ನಲಾಗಿದೆ. ಇವತ್ತು ಮುಂಜಾನೆ ಉಸಿರಾಟದ ತೊಂದರೆ ಆಗ್ತಿದ್ದ ಹಾಗೆ ಮನೆ ಬಳಿ ವೈದ್ಯರು ಧಾವಿಸಿ ಆಕ್ಸಿಜನ್ ನೀಡಲು ಮುಂದಾಗಿದ್ದಾರೆ. ಆದರೆ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕು ತಗುಲಿ ತಾಯಿಯನ್ನ ಕಳ್ಕೊಂಡ ಪುತ್ರ ತಂದೆಯನ್ನ ಉಳಿಸಿಕೊಳ್ಳಲು ಪರದಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಣ್ಣೆದುರು ತಾಯಿ ಶವ ಇಟ್ಕೊಂಡು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ತಂದೆಗಾಗಿ ಪರದಾಡಿರುವ ಘಟನೆ ಬಿಟಿಎಂ ಲೇಔಟ್ನಲ್ಲಿ ನಡೆದಿದೆ. ಆಕ್ಸಿಜನ್ ಸಿಗದೆ ಜನರು ಸಾಯ್ತಿದ್ರು. ಸರ್ಕಾರ ಆಮೆ ವೇಗದಲ್ಲಿ ಹೆಜ್ಜೆ ಹಾಕ್ತಿದೆ. ಆಕ್ಸಿಜನ್ ಕೊರತೆ ನೀಗಿಸ್ತೀವಿ ಅಂತ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಆಕ್ಸಿಜನ್ ಉತ್ಪಾದನೆ ಮಾಡೋ ಕೈಗಾರಿಕೆಗಳು, ಸ್ಟೀಲ್ ಉತ್ಪಾದನೆ ಮಾಡೋ ಕೈಗಾರಿಕೆಗಳ ಮುಖ್ಯಸ್ಥರೊಂದಿಗೆ ಸಭೆ ಬಳಿಕ ಹೇಳಿದ್ರು. ಬೆಂಗಳೂರಿನಲ್ಲಿ ಕೆಲ ಮಿಸ್ ಮ್ಯಾಚ್ನಿಂದ ಬೆಡ್ಗಳು ಹಾಗೂ ಆಕ್ಸಿಜನ್ ಸಮಸ್ಯೆ ಆಗಿದೆ ಅಂತ ಡಿಸಿಎಂ ಒಪ್ಪಿಕೊಂಡ್ರು. ಇನ್ನೊಂದು ಕಡೆ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ ಇದ್ರೂ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡಿದ್ದಾರೆ. ಇದರಿಂದ ಕೊರತೆ ಉಂಟಾಗುತ್ತಿದೆ ಅಂತ ಬಿಬಿಎಂಪಿ ಕಮಿಷನರ್ ಕಾರಣ ಕೊಟ್ಟರು.
ಆದರೂ ಇನ್ನು ಮುಂದಿನ ದಿನದಲ್ಲಿ ಏನೇ ಆಕ್ಸಿಜನ್ ಕೊರತೆ ಬರಬಾರ್ದು ಅಂತ 6 KL ಆಕ್ಸಿಜನ್ ಸ್ಟೋರೇಜನ್ನು SNR ಹಾಸ್ಪಿಟ್ಲಲ್ಲಿ ಅಲ್ಲಿ ಅಳವಡಿಸುವಂಥದ್ದು ಮಾಡ್ತಾ ಇದ್ದೀವಿ. ಅದಲ್ಲದೆ 1000 ಲೀಟರ್ಸ್ ಪರ್ ಮಿನಿಟ್ ಆಕ್ಸಿಜನ್ ಜನರೇಟ್ ಮಾಡುವಂಥ ಪ್ಲಾಂಟನ್ನು ಸಹ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಾರೆ. ಅದನ್ನು ಸಹ ಅಲ್ಲಿ ಅಳವಡಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಸ್ಥಳದಲ್ಲಿ 1200 1400 ಟನ್ವರೆಗೆ ಡೈಲಿ ನಮಗೆ ಕನ್ಸಂಪ್ಷನ್ ಆಕ್ಸಿಜನ್ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಯಾರು ಪ್ರೊಡ್ಯೂಸರ್ ಇದ್ದಾರೆ ಆಲ್ಮೋಸ್ಟ್ ಸರ್ಕಾರದ ಡೈರೆಕ್ಷನ್ ಪ್ರಕಾರ ಮತ್ತು ಕೇಂದ್ರ ಸರ್ಕಾರವು ಡೈರೆಕ್ಷನ್ ಕೊಟ್ಟಿದೆ. ಇವತ್ತು ಇದನ್ನ ಇಂಡಸ್ಟ್ರಿ ಪರ್ಪಸ್ ಕೊಡುವಂಥದ್ದು ನಿಲ್ಲಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲವೂ ಈ ಹೆಲ್ತ್ ಸಲುವಾಗಿ ಮೆಡಿಕಲ್ ಸಲುವಾಗಿ ಕೊಡ್ತಾ ಇದ್ದಾರೆ. ಸಣ್ಣ ಆಸ್ಪತ್ರೆಗಳಲ್ಲಿ ಅಲ್ಲಿ ಆಕ್ಸಿಜನ್ ಟ್ಯಾಂಕ್ ಇಲ್ಲ, ಅವರು ಆಕ್ಸಿಜನ್ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಆಕ್ಸಿಜನ್ ಸಿಲಿಂಡರ್ ಏನಾಗಿದೆ, ಹಿಂದೆ 1-2 ಸಿಲಿಂಡರ್ ಇಟ್ಟರೆ ಒಂದು ವಾರ ತನಕ ಆಗ್ತಿತ್ತು. ಈಗ ಈ ಸಿಲಿಂಡರು ದಿನಕ್ಕೆ 2-3 ಸತಿ ತುಂಬುವಂಥದ್ದು ಅವಶ್ಯಕತೆ ಕಂಡು ಬಂದಿದೆ. ಸರ್ಕಾರ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಮೈಕ್ ಮುಂದೆ ಭಾಷಣ ಬಿಗಿತಿದ್ದಾರೆ. ಆದರೆ ಆಕ್ಸಿಜನ್ ಸಿಗದೆ ಜನ ಸಾಯುವುದು ಮಾತ್ರ ನಿಲ್ತಿಲ್ಲ. ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನ ನಟ ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದ್ವಿತೀಯ PU ಪರೀಕ್ಷೆ ಮುಂದೂಡಿಕೆ, ಫಸ್ಟ್ PUಗೆ ಪರೀಕ್ಷೆ ಇಲ್ಲದೆ ಪಾಸ್. ಕಳೆದ ವರ್ಷ ರಾಜ್ಯ ಸರ್ಕಾರ ಕೊರೋನಾ ಅಬ್ಬರದ ನಡುವೆಯೂ PU ಹಾಗೂ SSLC ಪರೀಕ್ಷೆ ನಡೆಸಿತ್ತು. ಆದರೆ ಈ ವರ್ಷ ಪರಿಸ್ಥಿತಿ ತುಂಬಾ ಭಿನ್ನವಾಗಿದ್ದು, ತುರ್ತು ವೈದ್ಯಕೀಯ ಪರಿಸ್ಥಿತಿ ಎದುರಾಗಿದೆ. ಇದರ ನಡುವೆ ಪರೀಕ್ಷೆ ನಡೆಸುವ ಬಗ್ಗೆ ವಿಧಾನಸೌಧದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಇದೇ ತಿಂಗಳ 24ರಿಂದ ನಡೆಯಬೇಕಿದ್ದ ದ್ವಿತೀಯ PUC ಪರೀಕ್ಷೆಯನ್ನು ಮುಂದೂಡುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ರಾಜ್ಯಾದ್ಯಂತ 1047 ಕೇಂದ್ರಗಳ 5562 ಕಾಲೇಜುಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲು ಎಲ್ಲ ಸಿದ್ಧತೆಗಳು ಆಗಿದ್ರೂ ಸೋಂಕು ವಿಪರೀತ ಆಗಿರುವ ಕಾರಣ ಪರೀಕ್ಷೆ ಮುಂದೂಡುವುದು ಉತ್ತಮ ಎನ್ನುವ ನಿರ್ಧಾರಕ್ಕೆ ಬರಲಾಯಿತು. ಜೊತೆಗೆ ಪ್ರಥಮ PUC ಮಕ್ಕಳನ್ನ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲು ನಿರ್ಧಾರ ಕೈಗೊಳ್ಳಲಾಯಿತು. ಈ ಕೊರೋನಾ ಕೋವಿಡ್ ಬಹಳ ತೀವ್ರಗತಿಯಲ್ಲಿ ಹರಡ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ನಮ್ಮ ರಾಜ್ಯದ 2ನೇ PUC ಪರೀಕ್ಷೆಗಳನ್ನ ನಾವು ಮುಂದೂಡುವ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಇನ್ನು 24ನೇ ತಾರೀಕು ಮೇ ಪ್ರಾರಂಭ ಆಗಬೇಕಾಯಿತು, ಅದನ್ನು ಮುಂದೂಡ್ತಾ ಇದ್ದೀವಿ. ಪರೀಕ್ಷೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಮುಂಚೆ ಹೊಸ ಒಂದು ಟೈಮ್ ಟೇಬಲ್ ಒಂದಿಗೆ ಮಕ್ಕಳಿಗೆ ನಾವು ತಿಳಿಸ್ತೀವಿ. ಈಗಾಗಲೇ CBSE ಸೇರಿದಂತೆ ಕೇಂದ್ರ ಮಂಡಳಿ ಪರೀಕ್ಷೆಗಳು ಮುಂದೂಡಿಕೆಯಾಗಿವೆ. ಜೊತೆಗೆ ಮಧ್ಯಪ್ರದೇಶ, ಜಾರ್ಖಂಡ್, ಮಹಾರಾಷ್ಟ್ರ, ತಮಿಳುನಾಡು, ಹಿಮಾಚಲ ಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ಪಂಜಾಬ್ ಹಾಗೂ ತೆಲಂಗಾಣದಲ್ಲೂ ದ್ವಿತೀಯ PU ಪರೀಕ್ಷೆ ಮುಂದೂಡಲಾಗಿತ್ತು. ಆದರೂ ಪರೀಕ್ಷೆ ನಡೆಸಿಯೇ ತೀರ್ತೇನೆ ಎಂದು ಪಣ ತೊಟ್ಟಿದ್ದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಈಗ ಶಿಕ್ಷಣ ಸಂಸ್ಥೆಗಳು, ಪೋಷಕರು, ಉಪನ್ಯಾಸಕ ಸಂಘಟನೆಗಳ ಮನವಿಗೆ ಸ್ಪಂದಿಸಿದ್ದಾರೆ. ಪರೀಕ್ಷೆ 15 ದಿನ ಇದ್ದಾಗಲೇ ತಿಳಿಸುವುದಾಗಿ ಹೇಳಿದ್ದಾರೆ. PUC ಪರೀಕ್ಷೆ ಮುಂದೂಡಿ ಶಿಕ್ಷಣ ಇಲಾಖೆ ಆದೇಶಿಸಿದೆ. ಆದರೆ ಜೂನ್ ತಿಂಗಳಲ್ಲಿ ಜರುಗಬೇಕಿರುವ SSLC ಪರೀಕ್ಷೆ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಈ ಬಗ್ಗೆ ಇನ್ನೂ ಕಾದು ನೋಡುವ ತಂತ್ರಕ್ಕೆ ಶಿಕ್ಷಣ ಸಚಿವರು ಮುಂದಾಗಿದ್ದಾರೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಮಿಡಿದಿದೆ. ಕಳೆದ ವರ್ಷವೂ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ತಮ್ಮದೇ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದ ಪ್ರಣೀತಾ ತಮ್ಮದೇ ಪ್ರಣೀತಾ ಫೌಂಡೇಶನ್ ಮೂಲಕ ಜನರಿಗೆ ದವಸ ಧಾನ್ಯ, ಆಹಾರದ ಪೊಟ್ಟಣ ಹಾಗೂ ಕೊರೋನಾ ವಾರಿಯರ್ಸ್ಗೆ PPE ಕಿಟ್ ವಿತರಣೆ ಮಾಡಿದ್ರು. ಈಗ ದೇಶದೆಲ್ಲೆಡೆ ಆಕ್ಸಿಜನ್ ಸಮಸ್ಯೆ ಕಾಣಿಸಿಕೊಂಡಿರೋ ಕಾರಣ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಪೂರೈಸುವಂತ NGO ಒಂದರ ಜೊತೆ ಕೈ ಜೋಡಿಸಿದ್ದಾರೆ. ಆಕ್ಸಿಜನ್ ಪೂರೈಕೆಗಾಗಿ 1 ಲಕ್ಷ ರೂಪಾಯಿ ದೇಣಿಗೆ ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಜೊತೆಯಾಗೋಣ ಅಂತ ಕರೆ ನೀಡಿದ್ದಾರೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ಗಾಗಿ ಎಲ್ಲ ಕಡೆ ಕೊರತೆ ಇದೆ. ಸೊ ನಾನು ಲಾಜಿಕಲ್ ಇಂಡಿಯನ್ ಜೊತೆ ಕೈ ಜೋಡಿಸಿ ಎಫರ್ಟ್ಸ್ ಫಾರ್ ಗುಡ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ಫಂಡ್ ರೇಸ್ ಮಾಡ್ತಾ ಇದ್ದೀವಿ. ಫಸ್ಟ್ 1 ಲ್ಯಾಕ್ನ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ಈ ಕಾಸ್ಗೆ ಕಾಂಟ್ರಿಬ್ಯೂಟ್ ಮಾಡಿ. ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ಥರ ಸಿಚುವೇಶನ್ ಇದೆ ಅಂತ. ಸೊ ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.